ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಣ್ಣ ಫೋನೇ ತೆಗಿತಾ ಇಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅಷ್ಟೇ ಇಲ್ಲ ಕಣೋ, ಆ ಸುರಭಿ ಮಾಡಿರೋ ಹುಲಿ ಗಲಾಟೆಯಿಂದ ಸೂರ್ಯ ಕೂಡ ತಣ್ಣಗಾಗ್ಬಿಟ್ಟಿದ್ದಾನಂತೆ. ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ವಂತೆ. ನೆಟ್ಟಿಗೆ ಊಟನೂ ಮಾಡ್ತಾ ಇಲ್ಲ ಅಂತ ಹೇಳಿದ್ಲು. ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ ನಕುಲ್. ಇದರ ನಡುವೆ ಈ ಸೀಮಂತ ಕಾರ್ಯ ಮಾಡಬೇಕ ಅಂತ ನನಗನ್ನಿಸ್ಬಿಟ್ಟಿದೆ ಕಣೋ. ನಮ್ಮ ತಾತಂದ ಯಾಕೋ ತುಂಬಾ ಅತಿ ಆಯ್ತಾ ಅಜ್ಜಿ. ಇದನ್ನ ಇಲ್ಲಿಗೆ ಬಿಟ್ರೆ ನಮ್ಮ ತಾತ ಮನೆ ಮುರಿಯೋ ಕೆಲಸ ಮಾಡ್ತಾನೆ ಇರ್ತಾರೆ. ನಾವ್ ಎಷ್ಟು ಕಷ್ಟಪಟ್ಟು ಎರಡು ಕುಟುಂಬನ ಸೇರಿಸಿ ಫಂಕ್ಷನ್ ಮಾಡ್ಬೇಕು ಅಂತಿದ್ವಿ. ಇವ್ರು ನೋಡಿದ್ರೆ ಎಲ್ಲದಕ್ಕೂ ಅಡ್ಗಾಲ್ ಹಾಕೊಂಡು ನಿಂತಿದ್ದಾರಲ್ಲ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಒಂದೇ ನಾನು ಈ ಮನೇಲಿ ಇರಬೇಕು, ಇಲ್ಲ ನಮ್ಮ ತಾತ ಈ ಮನೇಲಿ ಇರಬೇಕು. ಅವ್ರು ವಂಶದ ಕುಡಿ ಈ ಮನೇಲಿ ಬೆಳಿಬೇಕು ಅಂತಿದ್ರೆ ಮೊದಲು ಆ ಸತ್ಯಮೂರ್ತಿ ಅವ್ರ ಹತ್ರ ಕ್ಷಮೆ ಕೇಳಲಿ, ಇಲ್ಲಾಂದ್ರೆ ನಾನು ಬೇರೆನೇ ಹೋಗ್ತೀನಿ ಅಜ್ಜಿ. ಆ ಸೂರ್ಯವಂಶದವ್ರ ಜೊತೆ ಸೇರ್ಕೊಂಡು ಊರ್ ಜನರನ್ನ ಕರೆದು ಗ್ರ್ಯಾಂಡ್ ಆಗಿ ಮಾಡ್ತೀನಿ ಫಂಕ್ಷನ್. ಅದ್ ಯಾರು ಬಂದು ತಡಿತಾರ ತಡೀಲಿ. ಇವತ್ತು ನಮ್ಮ ತಾತನಂತೂ ಸುಮ್ಮನೆ ಬಿಡಲ್ಲ ಅಜ್ಜಿ, ಮಾಡ್ತೀನಿ. ಏನ್ ನಕುಲ್, ಕೂತ್ಕೋ. ನೀನು ಹೇಳಿದ ತಕ್ಷಣ ನಿನ್ ತಾತ ನಿನ್ ಮಾತು ಕೇಳ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ಅವ್ರಿಗೆ ಬೇಕಾಗಿರೋದು ಇದೇ ಕೊಡು. ನೀನು ಮನೆ ಬಿಟ್ಟು ಹೋಗ್ತೀನಿ ಅಂದ್ರು ಜಗ್ಗೋ ಜೀವ ಅಲ್ಲ ಅದು. ಇವತ್ತು ನಮ್ಮಣ್ಣ ಕಣ್ಣೀರ್ ಹಾಕ್ತಾ ಇದ್ದಾನೆ. ಆ ಸೂರ್ಯ ಊಟ ಬಿಟ್ಟು ಕೂತಿದ್ದಾನೆ ಅಂದ್ರೆ ಇವ್ರಿನ್ನಷ್ಟು ಸಂತೋಷ ಪಟ್ಟು ಕುಣಿದಾಡ್ತಾರೆ ಕಣೋ. ಅದು ಬಿಟ್ರೆ ನಿನ್ನ ಮಾತಿಗೆ ಅವ್ರೇನು ಕರಗಲ್ಲ ನೋಡು. ಅವ್ರ ಹತ್ರ ನಿನ್ನ ಮಾತಿಗೆ 3 ಕಾಸಿಗೂ ಬೆಲೆ ಇಲ್ಲ. ಇದೆಲ್ಲ ತಣ್ಣಗಾಗ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನೀ ಸ್ವಲ್ಪ ತಾಳ್ಮೆಯಿಂದ ಇರು. ಯಾವತ್ತೂ ಮಾತಾಡಿ ಕೆಟ್ಟವರಾಗಬಾರ್ದು. ಛೇ, ಈ ಗಲಾಟೆ ನಡುವೆ ನಮ್ಮ ಭಾವ ಊಟ ಬಿಡೋ ಹಾಗಾಯ್ತಲ್ಲ. ಎಲ್ಲ ಸುರಭಿಯಿಂದಾನೆ. ಮೊದಲು ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು. ಛೇ, ಯಾರು? ಯಾಕೆ ಕತ್ಲೇಲಿ ಕೂತಿದೀಯ ತಾತ? ಬೆಳಕು ಸಹಿಸ್ಕೊಳಕ್ಕಾಗದೇ ಇದ್ದಾಗ ಕತ್ಲೆ ಒಂದು ರೀತಿ ನೆಮ್ಮದಿ ಕೊಡತ್ತಪ್ಪ. ಸರಿ, ಅತ್ತೆ ನಿನ್ನ ಊಟಕ್ಕೆ ಕರೆದ್ರಂತಲ್ಲ, ಯಾಕೆ ಬಂದಿಲ್ಲ? ನಡಿ ಊಟ ಮಾಡ್ಬಾ. ನಡಿ ನಡಿ ನಡಿ. ನನಗೆ ಹಸಿವಿಲ್ಲಪ್ಪ. ಈಗೇನಾಗಿದೆ ಅಂತ ಇಷ್ಟೊಂದು ಕೊರಗ್ತಾ ಇದೆಯಾ? ಮನಸ್ಸಲ್ಲಿ ಚಿಂತೆ ಇದ್ರೆ ದೇಹದಲ್ಲಿ ಚೈತನ್ಯ ಹೇಗೆ ಬರ್ಬೇಕಪ್ಪ? ಯಾಕೆ ತಾತ ಈಗೇನು ಯೋಚನೆ ಮಾಡ್ತಾ ಇದೆಯಾ ನೀನು? ಏನು ಇಲ್ಲ ಬಿಡು. ಈಗ ಯಾಕೆ ಆಳ್ತಾ ಇದೆಯಾ? ಈ ಸತ್ಯಮೂರ್ತಿ ಜೀವನದಲ್ಲಿ ಪಡ್ಕೊಂಡ್ರಕ್ಕಿಂತಲೂ ಕಳ್ಕೊಂಡ್ರೋದೇ ಹೆಚ್ಚು ಕಣೋ. ನನ್ನ ಬೆನ್ನೆಲುಬಾಗಿ ನಿಂತ್ಕೋಬೇಕಾಗಿರೋ ಮಗನನ್ನ ಕಳ್ಕೊಂಡೆ. ಮೊಮ್ಮಗನ ಜೊತೆ ಆಡೋ ವಯಸ್ಸಲ್ಲಿ ನಿನ್ನ ಬಾಲ್ಯನ ಕಳ್ಕೊಂಡೆ. ನನ್ನ ಕಷ್ಟ ಸುಖನ ಹಂಚ್ಕೊಳ್ಳೋಕ್ಕೆ ಕಡೆಗಾಲದವರೆಗೂ ನನ್ನ ಲಲಿತಾ ನನ್ನ ಜೊತೆನೇ ಇರ್ತಾಳೆ ಅಂತ ಅನ್ಕೊಂಡೆ. ಆದರೆ ಆ ನನ್ನ ಪ್ರೀತಿನೂ ಕಳ್ಕೊಂಡೆ.
ಈಗ ಈ ಮನೆ ಮಹಾಲಕ್ಷ್ಮಿ ಆಗಿರೋ ಸುರಭಿನೂ ಕಾಣಿಸ್ತಾ ಇಲ್ಲ. ಇದು ಯಾವ ಥರದ ಬದುಕುಂತ ನನಗನ್ಸ್ಬಿಟ್ಟಿದೆಯಪ್ಪ. ಮನಸ್ಸಿಗೆ ಭಾರ ಆದಾಗ ಆಸರೆಗೆ ಒಂದು ಹೆಗಲು ಹುಡುಕ್ತಾರೆ. ಕಷ್ಟ ಬಂದಾಗ ಎಲ್ಲರೂ ದೇವರನ್ನ ಹುಡುಕ್ತಾರೆ. ನೀನು ಈ ರಾಂಪುರದ ಜನರ ಕಷ್ಟಕ್ಕೆ ಹೆಗಲು ಕೊಟ್ಟವನು ತಾತ. ಈ ಊರ ಪಾಲಿನ ದೇವರು. ನೀನು ಹೀಗೆ ಒಂಟಿಯಾಗಿ ಕಣ್ಣೀರು ಹಾಕ್ತಾ ಇರಬಾರ್ದು ತಾತ. ನೀನು ಕಳ್ಕೊಂಡಿರೋದ್ರ ಬಗ್ಗೆ ಲೆಕ್ಕ ಹಾಕ್ತಾ ಇದೀಯ. ಆದರೆ ಜೀವನ ನೀನು ಪಡ್ಕೋಬೇಕಾಗಿರೋದ್ರ ಬಗ್ಗೆ ದಾರಿ ತೋರಿಸ್ಕೊಂಡು ಕೂತಿದೆ. ಇನ್ನೇನು ಪದ್ಮಿನಿಗೆ ಮಗು ಆಗತ್ತೆ, ರುಕ್ಮಿಣಿಗೆ ಮದುವೆ ಆಗತ್ತೆ. ಇನ್ನು 7-8 ತಿಂಗಳಲ್ಲಿ ಹಬ್ಬ ಹರಿದಿನ ಅಂತ ಸಂಭ್ರಮದ ಕ್ಷಣಗಳು ಮತ್ತೆ ಬರ್ತಾವೆ ತಾತ. ಈ ನಿನ್ನ ನೋವು ಶಾಶ್ವತ ಅಲ್ಲ. ಇದೆಲ್ಲ ಸಮಾಧಾನ ಹೇಳೋ ಪದಗಳಾಗಿ ಕೇಳಕ್ ಚೆನ್ನಾಗಿರುತ್ತಪ್ಪ. ಆದರೆ ಮನಸ್ಸಿನ ಭಾರ ಹೆಚ್ಚಾದಾಗ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. ತಾತ, ಸೂರ್ಯ, ದಯವಿಟ್ಟು ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡು. ನನಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲಪ್ಪ. ನನಗೆ ಹಸುವಾದಾಗ ನಾನೇ ಬಂದು ಊಟ ಮಾಡ್ತೀನಿ. ಸೂರ್ಯ, ಹಾಗೆ ದೀಪನ ಆರಿಸ್ಬಿಡು. ನಮಸ್ಕಾರ ಅಣ್ಣ. ಹೋಗಿದ್ ಕೆಲಸ ಏನಾಯ್ತೋ? ಅಣ್ಣ, ನೀವು ಹೇಳಿದ ಥರ ಮುಗಿಸ್ಬಿಟ್ಟೆ ಅಣ್ಣ. ಮುಗಿಸ್ತೆ ಅಂದ್ರೆ ಏನರ್ಥ? ಅದೇ ಅಣ್ಣ, ಆ ಸ್ಕ್ರಾಪ್ ಗಜೇಂದ್ರನ ಮುಗಿಸ್ಬಿಟ್ಟೆ.